ಹನುಮಧ್ವಜ ಹೋರಾಟದಲ್ಲಿ ಜೆಡಿಎಸ್ ತಟಸ್ಥ ನಿಲುವನ್ನು ಹೊಂದಿದೆ. ಮಂಡ್ಯ ಬಂದ್ನಲ್ಲಿ ಭಾಗವಹಿಸ್ತಾ ಇಲ್ಲ ಜೆಡಿಎಸ್ನ ನಾಯಕರು. ಬಂದ್ ಬೈಕ್ ರ್ಯಾಲಿಯಿಂದ ಜೆಡಿಎಸ್ ನಾಯಕರು ದೂರ ಉಳಿತಾ ಇದ್ದಾರೆ. ಪ್ರತಿಭಟನೆ ಬಗ್ಗೆ ಸೂಚನೆ ನೀಡಿಲ್ಲ ದಳದ ನಾಯಕರು. ಕೇಸರಿ ಶಾಲು ಹಾಕಿದ್ದು ತಪ್ಪು ಅಂತ ಎಚ್.ಡಿ. ದೇವೇಗೌಡರು ಸೂಕ್ಷ್ಮ ಎಚ್ಚರಿಕೆ ಕೊಟ್ಟಿದ್ರು. ದೇವೇಗೌಡರ ಹೇಳಿಕೆಯಿಂದ ಜಿಲ್ಲಾ ನಾಯಕರು ಸದ್ಯ ತಟಸ್ಥ ನಿಲುವನ್ನು ತಾಳಬೇಕಾಗಿದೆಯಾ? ಹನುಮಧ್ವಜ ಹೋರಾಟದಲ್ಲಿ 2 ದಿನಕ್ಕೆ ದಳದ ಹೋರಾಟ ಸೀಮಿತ ಆಯ್ತಾ? ಧ್ವಜ ಇಳಿಸಿದ ದಿನ ಪಾದಯಾತ್ರೆಯಲ್ಲಿ ಮಾತ್ರ ಜೆಡಿಎಸ್ ಭಾಗಿಯಾಯಿತು. ಅದಾದ್ಮೇಲೆ ತಟಸ್ಥವಾಗಿ ಉಳಿದುಕೊಳ್ಳುವ ಮೂಲಕ ಹೋರಾಟದಿಂದ ದೂರ ಉಳಿದಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇಲ್ಲ ಮಿತ್ರ ಪಕ್ಷದ ನಾಯಕರು. ಡೀಟೇಲ್ಸ್ ಕೊಡ್ತಾರೆ ನಂದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಈಗ ಆರಂಭಿಕವಾಗಿ ಜೆಡಿಎಸ್ ಕೂಡ ಅಷ್ಟೇ ಅಬ್ಬರಿಸಿತ್ತು. ಸ್ವತಃ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತಾಡಿದ್ರು. ದೇವೇಗೌಡರ ಸೂಕ್ಷ್ಮ ಎಚ್ಚರಿಕೆ ಬಳಿಕ ಜೆಡಿಎಸ್ ಅಲರ್ಟ್ ಆಗಿದೆಯಾ? ಇವತ್ತಿನ ಪ್ರತಿಭಟನೆಯಲ್ಲಿ ಜೆಡಿಎಸ್ನ ಯಾವುದೇ ಪಾತ್ರ ಇರೋದಿಲ್ವಾ? ಖಂಡಿತ ವಿಜಯ್, ಕೆರಗೋಡು ಗ್ರಾಮದಲ್ಲಿ ಏನು ಹನುಮ ಧ್ವಜವನ್ನು ಇಳಿಸಿ ರಾಷ್ಟ್ರ ಧ್ವಜವನ್ನು ಹಾರಿಸಲಾಗ್ತು, ಅವತ್ತು ಮಂಡ್ಯದ ಕೆರಗೋಡು ಗ್ರಾಮಸ್ಥರು ಸಿಡಿದೆದ್ದಿದ್ರು, ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಲ್ಲದೆ ನೇರವಾಗಿ ಇಲ್ಲಿನ ಸ್ಥಳೀಯ ಕೈ ಶಾಸಕರ ಒಂದು ಪಾತ್ರ ಇದೆ ಎಂಬ ಮೂಲಕ ಗಂಭೀರ ಆರೋಪವನ್ನು ಮಾಡಿದ್ರು. ಅದಾದ ಬಳಿಕ ಇದಕ್ಕೆ ರಾಜಕೀಯ ಎಂಟ್ರಿ ಕೊಡುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿ ಹಾಗೆ ಜೆಡಿಎಸ್ ಕೆರಗೋಡು ಗ್ರಾಮಸ್ಥರ ಪರವಾಗಿ ನಿಲ್ತಾರೆ. ಅಲ್ಲದೆ ಬೃಹತ್ ಪಾದಯಾತ್ರೆಯನ್ನ ಕೆರಗೋಡಿನಿಂದ ಮಂಡ್ಯಕ್ಕೆ ಹಮ್ಮಿಕೊಳ್ಳುವಂಥದ್ದು, ಆ ಒಂದು ಏನು ಪಾದಯಾತ್ರೆ ಯಶಸ್ಸಿನ ಹಿಂದೆ ಆ ಒಂದು ಅಭೂತಪೂರ್ವ ಬೆಂಬಲದ ಹಿಂದೆ ನೇರ ಕಾರಣ ಅಂತಂದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಜೆಡಿಎಸ್ ಅಂತಾನೆ ಹೇಳ್ಬೋದು. ಜೆಡಿಎಸ್ ಈ ಭಾಗದಲ್ಲಿ ಪ್ರಬಲವಾಗಿದೆ. ಅವರು ಕೂಡ ಕೈ ಜೋಡಿಸಿದ ಹಿನ್ನೆಲೆಯಲ್ಲಿ ನಿರೀಕ್ಷೆಗೂ ಮೀರಿ ಕೂಡ ಆ ಒಂದು ಪಾದಯಾತ್ರೆ, ಆ ಒಂದು ಹೋರಾಟ ಯಶಸ್ವಿ ಆಯಿತು. ಆದರೆ ಅವತ್ತೇ ಆ ಒಂದು ಹೋರಾಟ ಜೆಡಿಎಸ್ ಎಲ್ಲ ಒಂದು ಕಡೆ ಹಿಂದೆ ಸರಿದಿರುವಂಥದ್ದು. ಅಂದ್ರೆ ಯಾವಾಗ ಪಾದಯಾತ್ರೆ ಆರಂಭ ಆಯಿತು, ಆ ಒಂದು ಪಾದಯಾತ್ರೆಯಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸಿದ್ರು. ಕೇಸರಿ ಸಾಲನ್ನು ಧರಿಸಿ ಆ ಒಂದು ಹೋರಾಟದಲ್ಲಿ ಭಾಗಿಯಾದ್ರು. ಆದರೆ ಆ ಹೋರಾಟದಲ್ಲಿ ಕೇಸರಿ ಸಾಲನ್ನು ಹಾಕಿ ಧರಿಸಿದಂತಹ ಸಂದರ್ಭದಲ್ಲಿ ದೇವೇಗೌಡರು ದೆಹಲಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಕುಮಾರಸ್ವಾಮಿ ಅವರು ಕೇಸರಿ ಸಾಲನ್ನು ಧರಿಸಿ ಆ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಬಾರ್ದಿತ್ತು, ಅದು ತಪ್ಪು ಎಂಬ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ಬಳಿಕ ಇದೀಗ ಜೆಡಿಎಸ್ ನಾಯಕರು ಯೂಟರ್ನ್ ನೋಡಿದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ ಮೊದಲು ಹೇಳ್ತಿದ್ದು ಅಂದ್ರೆ ಕೆರಗೋಡು ಗ್ರಾಮಸ್ಥರಿಗೆ ನ್ಯಾಯ ಸಿಗೋರು ಕೂಡ ನಾವು ಅವರ ಜೊತೆ ನಾವು ನಿಲ್ತೀವಿ, ಹೋರಾಟದಲ್ಲಿ ಭಾಗಿಯಾಗ್ತೀವಿ ಎಂಬ ಮಾತನ್ನು ಹೇಳಿದ್ರು. ಆದ್ರೆ ಇದೀಗ ಏಕಾಏಕಿ ಅವರು ತಟಸ್ಥ ನಿಲುವಿಗೆ ಬಂದಿರುವಂತದ್ದು. ಇನ್ನು ಬಿಜೆಪಿ ಈಗಾಗಲೇ ಬಾಹ್ಯ ಬೆಂಬಲವನ್ನ ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ, ಮತ್ತೆ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸ್ತೀವಿ ಎಂಬ ಮಾತನ್ನು ಹೇಳಿದ್ರು. ಆದ್ರೆ ಜೆಡಿಎಸ್ ಇದುವರೆಗೂ ಕೂಡ ಯಾರೂ ಕೂಡ ನಾವು ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ ಅಥವಾ ಈ ಒಂದು ಇವತ್ತು ನಡೆಯುವಂತಹ ಬೈಕ್ ರ್ಯಾಲಿಗೆ ಆಗಿರ್ಬೋದು ಮತ್ತೆ ಪಾದಯಾತ್ರೆಗೆ ಆಗಿರ್ಬೋದು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿಲ್ಲ. ಇದೆಲ್ಲದರ ಹಿಂದೆ ದೇವೇಗೌಡರ ಎಚ್ಚರಿಕೆಯ ಸಂದೇಶ ಇದೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ತಿಳಿತಾ ಇರುವಂಥದ್ದು. ಇನ್ನು ಇಲ್ಲಿ ಜೆಡಿಎಸ್ ನಾಯಕರು, ಮಾಜಿ ಶಾಸಕರು ಯಾರೊಬ್ಬರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇಲ್ಲ ಅಂತ ಹೇಳ್ಬೋದು. ಇದರ ಹಿಂದೆ ದೇವೇಗೌಡರ ಒಂದು ಸ್ಪಷ್ಟ ಎಚ್ಚರಿಕೆ, ಖಡಕ್ ಸೂಚನೆ ಇದಾಗಿದೆ ಅಂತ ಹೇಳ್ಬೋದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.